ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ಗುತ್ತಿಗೆದಾರರ ಸಂಘದ ವತಿಯಿಂದ ಸಮಾಜ ಸೇವೆ, ಸಾಹಿತ್ಯ ಹಾಗೂ ಸಂಘಟನೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಡಾ. ಬಿ. ಆರ್. ಅಂಬೇಡ್ಕರ್ ಪ್ರಶಸ್ತಿ ಭಾಜನರಾದ ಶೋಭಗಸ್ತಿ ಅವರು ದೇವದಾಸಿ ವಿಮುಕ್ತಿ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗೆ ವಿಶೇಷ ಗೌರವ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಹನುಮೇಶ ಗುಂಡೂರ, ಅಣ್ಣಾರಾವ್ ಪಾಟೀಲ್, ನಿಂಗರಾಜ ಗುಳೆ, ವಿನಯ್ ಕುಮಾರ್, ಮಲ್ಲಿಕಾರ್ಜುನ್ ಬಾಂಬೇಕರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು, ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿ ಸನ್ಮಾನಿತವರ ಸಾಧನೆಗಳನ್ನು ಕೊಂಡಾಡಿದರು. ಶ್ರೀ ಎಸ್. ಸಂಗಮೇಶ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮಾದಿಗ ಗುತ್ತಿಗೆದಾರರ ಸಂಘ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಸಂವಿಧಾನ, ಜೈ ಸಂವಿಧಾನ. ಇಂದು ಇಡೀ ರಾಜ್ಯಾದ್ಯಂತ ಮತ್ತು ದೇಶದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಅದ್ಭುತವಾಗಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಜೈ ಭೀಮ್ ಅಹಿಂದ ಸಂಘಟನೆಯ ನೇತೃತ್ವದಲ್ಲಿ ಏನು ವಿಧಾನಸೌಧದ ಸಭಾಂಗ ಮುಂಭಾಗದಲ್ಲಿ ನಡೀತಕ್ಕಂಥ ಬಾಬಾ ಸಾಹೇಬರ 135ನೇ ಜಯಂತಿಗೆ ಯುವಶಕ್ತಿ ಬಂದು ಇವತ್ತು ಈ ಅವರ ಜಯಂತಿಯ ಸಂಭ್ರಮದ ಆಚರಣೆಯಲ್ಲಿ ಪಾಲ್ಗೊಂಡಿದೆ. ಬಹುಶಃ ಇಡೀ ಭಾರತಕ್ಕೆ ಗೊತ್ತು, ಇಡೀ ವಿಶ್ವಕ್ಕೆ ಗೊತ್ತು ಬಾಬಾ ಸಾಹೇಬರ ವಿಚಾರಧಾರೆಗಳಾಗಿರ್ಬೋದು, ಬಾಬಾ ಸಾಹೇಬರ ತ್ಯಾಗ, ಬಲಿದಾನ ಮತ್ತು ಅವರ ನಿಸ್ವಾರ್ಥ ಸೇವೆ ಮತ್ತು ಸ್ವಾಭಿಮಾನದ ಸಂಕೇತ ಕೂಡ. ಭಾರತದ ಇಡೀ ಆಡಳಿತ ಚುಕ್ಕಾಣಿ ಕೂಡ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಡೀತಾ ಇದೆ. ಇವತ್ತು ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಬಹಳ ಅದ್ಭುತವಾಗಿ ಕಾರ್ಯ ಮಾಡ್ತಾ ಇದ್ದಾವೆ. ಬಹುಶಃ ಭಾರತ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಗಟ್ಟಿಯಾಗಿ ಉಳಿದಿದ್ರೆ ಅದು ಸಂವಿಧಾನದ ಕಾರಣಕ್ಕಾಗಿ ಅಂತಂದು ಹೇಳ್ಬೋದು. ಅಂದು ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಇಂದಿಗೂ ಕೂಡ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡು ಇವತ್ತು ಇಡೀ ದೇಶದ ಶೋಷಿತ, ನೊಂದ ಬಡವರ ಪರವಾಗಿ ಸಮಾನತೆ ಮತ್ತು ಪ್ರಜಾಪ್ರಭುತ್ವ ಸಂವಿಧಾನದ ಆಶಯಗಳ ಆಧಾರದ ಮೇಲೆ ಇವತ್ತು ಇಡೀ ದೇಶ ನಡೀತಾ ಇದೆ. ಇವತ್ತು ಅವರ ಎಲ್ಲ ವಿಚಾರಧಾರೆಗಳು ಯುವಶಕ್ತಿ ಮತ್ತು ಹಿರಿಯರು ಎಲ್ಲರೂ ಕೂಡ ಅನುಸರಿಸಿಕೊಂಡು ಅವರನ್ನ ನಾವು ನೆನಬೇಕಾಗತ್ತೆ. ಮತ್ತು ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿ ಕೂಡ ವಿತರಣೆ ಸಮಾರಂಭ ಇದೆ. ಈ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ 5 ಜನ ಪ್ರಶಸ್ತಿ ಪುರಸ್ಕೃತರಲ್ಲ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸುತ್ತವೆ. ಬಾಬಾ ಸಾಹೇಬರ ಜಯಂತಿಯನ್ನ ಇನ್ನಷ್ಟು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಕೂಡ, ಎಲ್ಲ ಧರ್ಮೀಯರು ಮತ್ತು ಜಾತ್ಯತೀತರು ಎಲ್ಲರೂ ಕೂಡ ಭಾಗವಹಿಸಿ ಬಾಬಾ ಸಾಹೇಬರ ಜಯಂತಿಗೆ ಅರ್ಥಪೂರ್ಣ ತರಬೇಕಂತಂದು ಈ ಮೂಲಕ ಕೇಳ್ಕೊಳ್ತೇವೆ. ಜೈ ಭೀಮ್, ಜೈ ಭಾರತ. ನಮ್ಮ ಹೆಸರು ಹನುಮೇಶ್ ಗುಂಡೂರು, ವಕೀಲರು. ಜೈ ಭೀಮ್. ಇವತ್ತು ಇಡೀ ವಿಶ್ವದಾದ್ಯಂತ ಆಚರಿಸ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ನಾವೆಲ್ಲರೂ ಇಂದು ವಿಧಾನಸೌಧದ ಮುಂಭಾಗದಲ್ಲಿ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಹತ್ತಿರ ನಾವೆಲ್ಲರೂ ನಮ್ಮ ಸಂಘಟನೆ ಜೈ ಭೀಮ್ ಅಹಿಂದ ಸೇನೆ ರಾಜ್ಯ ಸಮಿತಿ ವತಿಯಿಂದ ನಾವೆಲ್ಲರೂ 100 ಜನ ಕಾರ್ಯಕರ್ತರು ಆಗಮಿಸಿ ಹಾಗೂ ನಮ್ಮ ರೀತಿ ಇದೇ ಹಲವಾರು ಜನ ರಾಜ್ಯದಾದ್ಯಂತ ಜನಗಳು ಬಂದು ಇವತ್ತು ಬಹಳ ಒಂದು ಹಬ್ಬದ ರೀತಿ ಜಾತ್ರೆ ಹಬ್ಬ ಹೆಂಗೆ ನಾವು ಆಚರಣೆ ಮಾಡ್ತೀವಿ ಅದೇ ರೀತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವನ್ನ ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಖುಷಿ ವಿಚಾರ. ಹಾಗೂ ಸರ್ಕಾರ ಈ ರೀತಿ ಒಂದು ಆಚರಣೆ ಮಾಡ್ತಾ ಇದೆ, ಅದಕ್ಕಾಗಿ ನಾವು ಸರ್ಕಾರಕ್ಕೂ ಕೂಡ ಧನ್ಯವಾದ ಹೇಳ್ತೀವಿ. ಇಡೀ ದೇಶದಾದ್ಯಂತ ವಿಶ್ವದಾದ್ಯಂತ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ರಾಜ್ಯಗಳಲ್ಲಿ ಆಚರಣೆ ಮಾಡ್ತಾ ಇದೆ. ಇನ್ನು ಬಡವರಿಗೆ, ಶೋಷಿತರಿಗೆ, ಹಿಂದುಳಿದವರಿಗೆ ಧ್ವನಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ರವರ ಸಂವಿಧಾನದ ಆಶಯದ ಅಡಿಯಲ್ಲಿ ನಾವೆಲ್ಲರೂ ಅವರ ತತ್ವ ಸಿದ್ಧಾಂತವನ್ನ ಮೈಗೂಡಿಸಿಕೊಂಡು ಅಳವಡಿಸಿಕೊಂಡು ಮುನ್ನಡೆದು ಇನ್ನು ನಮ್ಮ ಬಾಬಾ ಸಾಹೇಬರ ಸಿದ್ಧಾಂತವನ್ನ ಮುನ್ನಡೆಸಿಕೊಂಡು ಹಿಂದೂ ನಡ್ಕೊಂಡು ಬಂದಿದ್ದೆ ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಅದೇ ರೀತಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಎಲ್ರಿಗೂ ಶುಭ ಹೇಳ್ತೀನಿ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನ ಈ 5 ಜನ ಏನ್ ಪಡ್ಕೊಂಡಿದ್ದಾರೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ನಾವು ಅಭಿನಂದನೆಗಳು ಹೇಳ್ತೀವಿ. ಜೈ ಭೀಮ್, ಜೈ ಭಾರತ್.